ಮೋದಿ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಮೋದಿ ಸಂಪುಟ ಪುನರ್ರಚನೆ ಯಾಕೆ? ಈ ಬಾರಿ ಮೋದಿ ವಿಶ್ವಾಸದ ಆಟ ಆಡ್ತಿದ್ದಾರೆ. ಮೋದಿ ತಮ್ಮ ಕ್ಯಾಬಿನೆಟ್ಗೆ ಮುಸ್ಲಿಮರನ್ನ ಸೇರಿಸಿಕೊಳ್ಳೋ ಸಾಧ್ಯತೆಗಳಿದಾವೆ ಅಂತ ಹೇಳ. ಹಿಂಗಾಗಿ ಮೋದಿ ಮತ್ತೆ ಶಾ ಈಗಾಗಲೇ ಹೆಸರುಗಳನ್ನು ಕೂಡ ಫೈನಲ್ ಮಾಡ್ಕೊಂಡಿದ್ದಾರೆ. ಈ ಮೈತ್ರಿಯಲ್ಲಿ ಇದೀಗ ದೊಡ್ಡ ಬಿರುಕು ಮೂಡ್ಬಿಟ್ಟಿದೆ. ಎರಡೂ ಪಕ್ಷಗಳಲ್ಲಿ ಈಗ ಕೆಮಿಸ್ಟ್ರಿ ಉಳಿದೇ ಇಲ್ಲ. ಮೋದಿ ಮತ್ತೆ ಶಾ ಲೆಕ್ಕಾಚಾರ ಏನು? ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಟರ್ಮು ಜೂನ್ ಬಂದ್ರೆ NDA ಸರ್ಕಾರಕ್ಕೆ 1 ವರ್ಷ ತುಂಬುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ NDA ಮೈತ್ರಿಕೂಟಕ್ಕೆ ಇನ್ನೇನ್ ಕೆಲವೇ ದಿನಗಳಲ್ಲಿ 1 ವರ್ಷದ ಸಂಭ್ರಮ. ಇದರ ನಡುವೆ ಮೋದಿ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಮೋದಿ ಸಂಪುಟ ಪುನರ್ರಚನೆ ಯಾಕೆ? ಮೋದಿ ಮತ್ತೆ ಶಾ ಲೆಕ್ಕಾಚಾರ ಏನು? ಈ ಬಾರಿ ಯಾರು ಇನ್ನು ಯಾರು ಔಟು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಕೆರೆ. ದೆಹಲಿ ಮೂಲಗಳ ಪ್ರಕಾರ ಮೇ ಅಂತ್ಯದಷ್ಟೊತ್ತಿಗೆ ಅಂದ್ರೆ ಜೂನ್ ಮೊದಲ ವಾರದಲ್ಲಿ ಮೋದಿ ಸಂಪುಟ ಸರ್ಜರಿಗೆ ಕೈ ಹಾಕುವ ಸಾಧ್ಯತೆ ಇದಾವಂತೆ. ಕಾರಣ NDA ಸರ್ಕಾರ ರಚನೆ ಆಗಿ 1 ವರ್ಷ ತುಂಬುತ್ತೆ. ಹಿಂಗಾಗಿ ಹಾಲಿ ಸಚಿವರ ಕಾರ್ಯವೈಖರಿ, ವಯಸ್ಸು, ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದಷ್ಟು ಮಂದಿ ಹಾಲಿ ಸಚಿವರಿಗೆ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡೋ ಲೆಕ್ಕಾಚಾರದಲ್ಲಿ ಮೋದಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ತರ ದೆಹಲಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಇದೇ ತಿಂಗಳ 15ನೇ ತಾರೀಕು ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ರು. ಈ ಭೇಟಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂತ ಅಂದಾಜಿಸಲಾಗ್ತಿದೆ. ಇದಕ್ಕೆ ಮತ್ತೊಂದು ಪುಷ್ಟಿ ಕೊಡುವಂತಹದ್ದೇನಂತಂದ್ರೆ, ರಾಷ್ಟ್ರಪತಿಗಳ ಭೇಟಿಯ ನಂತರ ಮೋದಿ ತಮ್ಮ ಸಂಪುಟದ ಹಿರಿಯ ಸಚಿವರ ಜೊತೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರಂತೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅತಿ ಶೀಘ್ರದಲ್ಲಿ ಅಂದ್ರೆ ಜೂನ್ ನಂತರ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ನೋಡಿ, ಈ ಹಿಂದೆ ಮೋದಿ 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ರಲ್ಲ, ಅವಾಗ 2 ವರ್ಷಗಳ ನಂತರ ಸಂಪುಟಕ್ಕೆ ಕೈ ಹಾಕಿದ್ರು. ಅದೇ ರೀತಿ 2019ರಲ್ಲಿ 2ನೇ ಬಾರಿಗೆ ಪ್ರಧಾನಿಯಾದವರು ಕೂಡ 2 ವರ್ಷದ ನಂತರವೇ ಸಂಪುಟ ಪುನರ್ರಚನೆ ಮಾಡಿದ್ರು. ಆದರೆ ಈ ಸಾರಿ 1 ವರ್ಷಕ್ಕೆ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನೋದು ದೆಹಲಿ ಮೂಲಗಳ ಮಾಹಿತಿ. ಹಾಗಾದ್ರೆ 1 ವರ್ಷಕ್ಕೆ ಯಾಕಪ್ಪ ಅಂತಂದ್ರೆ, ಈ ಬಾರಿ ಮೋದಿ ವಿಶ್ವಾಸದ ಆಟ ಆಡ್ತಿದ್ದಾರೆ. ಅಂದ್ರೆ ಮಿತ್ರ ಪಕ್ಷಗಳ ವಿಶ್ವಾಸದ ಮೇಲೆ ಆಳ್ವಿಕೆಯನ್ನು ಮಾಡ್ತಿದ್ದಾರೆ. ಸೊ ಮಿತ್ರ ಪಕ್ಷಗಳನ್ನ ಹಿಡಿದಿಟ್ಕೊಳ್ಳೋ ಉದ್ದೇಶದಿಂದ ರೀಶಫಲ್ಗೆ ಮುಂದಾಗಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಅಂದಾಜು ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮು ಇದರಲ್ಲಿ ಮೋದಿ ಮತ್ತೆ ಶಾ ಲೆಕ್ಕಾಚಾರ ಕೂಡ ಇದೆ. ಅದೇನಪ್ಪ ಅಂತಂದ್ರೆ, ಮುಂದೆ ಬಿಹಾರ ವಿಧಾನಸಭಾ ಎಲೆಕ್ಷನ್ ಇದೆ. ಇದಲ್ಲದೆ ಮುಂದಿನ ವರ್ಷ ತಮಿಳುನಾಡು ಎಲೆಕ್ಷನ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಆದ್ಯತೆ ಕೊಡುವಂತೆ, ಅಂದ್ರೆ ಬಿಹಾರದ ಮೂಲದ ಲೀಡರ್ಸ್ಗೆ ಅವಕಾಶ ಕೊಟ್ಟು ಇದರ ಲಾಭವನ್ನ ಎಲೆಕ್ಷನ್ ಅಲ್ಲಿ ಪಡೆಯೋ ಉದ್ದೇಶ ಮೋದಿ ಮತ್ತೆ ಶಾ ಅವ್ರಿಗಿದೆ ಅಂತ ಅಂದಾಜು ಮಾಡಲಾಗ್ತದೆ. ಮತ್ತೊಂದು ಕಡೆ ತಮಿಳುನಾಡು ಎಲೆಕ್ಷನ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಣ್ಣಾಮಲೈಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡುವ ಸಾಧ್ಯತೆ ಇದೆ. ಅಣ್ಣಾ DMK ಬಿಜೆಪಿ ಮೈತ್ರಿಯಾಗಿ ಅಣ್ಣಾಮಲೈ ತಮ್ಮ ಅಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ. ಸೊ ಹಿಂಗಾಗಿ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸ್ಥಾನ ನೀಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೌದು, ಯಾಕಂದ್ರೆ ಅಣ್ಣಾಮಲೈ ಕೇಂದ್ರ ಕ್ಯಾಬಿನೆಟ್ ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕಾರಣ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸ್ತಿದ್ರು ಕೂಡ ಪಕ್ಷದಲ್ಲಿ ಒಂದು ಹೊಸ ಹುರುಪನ್ನ ಮೂಡಿಸಿದ್ರು. ಪಾದಯಾತ್ರೆ ಮೂಲಕ ಪಕ್ಷ ಸಂಘಟನೆ ಮಾಡಿದ್ರು. ಕಾರ್ಯಕರ್ತರಲ್ಲಿ ಹೊಸ ವಿಶ್ವಾಸವನ್ನ ಮೂಡಿಸಿದ್ರು. ಅಲ್ಲದೆ ಅಣ್ಣಾಮಲೈ ತಮಿಳುನಾಡಿನ ಪ್ರಬಲ ಸಮುದಾಯವಾದಂತಹ ಗೌಂಡರ್ ಜಾತಿಗೆ ಸೇರ್ತವರು. ಹಿಂಗಾಗಿ ಎಲೆಕ್ಷನ್ ನಲ್ಲಿ ಅಣ್ಣಾಮಲೈ ಫ್ಯಾಕ್ಟ್ರಿ ವರ್ಕ್ ಆಗಬೇಕು ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ನೀಡಬೇಕು. ಇದೇ ಲೆಕ್ಕಾಚಾರದಲ್ಲಿ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸ್ಥಾನ ನೀಡೋದಕ್ಕೆ ಮೋದಿ ಮತ್ತೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ, ಈ ಬಾರಿ ಮೋದಿ ಸಂಪುಟಕ್ಕೆ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಎಂಟ್ರಿ ಆಗೋ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ.
ಹೌದು, ಕಳೆದ 2 ಅವಧಿಯಲ್ಲಿ ಮೋದಿ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಕಾಣಸಿಗ್ಲಿಲ್ಲ. ಕಾರಣ ಇದಕ್ಕೆ ಕಾರಣನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಬಿಜೆಪಿ ಸಿದ್ಧಾಂತ, ಬಿಜೆಪಿ ರಾಜಕೀಯ ಅಜೆಂಡಾ ತಿಳಿದವ್ರಿಗೆ ಯಾಕೆ ಮುಸ್ಲಿಮರಿಗೆ ಬಿಜೆಪಿಲಿ ಸ್ಥಾನ ಇಲ್ಲ ಅನ್ನೋದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇರಲ್ಲ. ಬಿಜೆಪಿ ಇತಿಹಾಸದ ಉದ್ದಕ್ಕೂ ಕೂಡ ಮುಸ್ಲಿಂ ವಿರೋಧಿಯಾಗಿಯೇ ರಾಜಕೀಯವನ್ನ ಮಾಡ್ಕೊಂಡು ಬಂದಂತಹ ಪಕ್ಷ. ಆದ್ರಿಂದ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಸರ್ಕಾರ ರಚನೆವರೆಗೂ ಮುಸ್ಲಿಮರಿಗೆ ಬಿಜೆಪಿಯಲ್ಲಿ ನೋ ಎಂಟ್ರಿ ಅನ್ನೋ ಪರಿಸ್ಥಿತಿನೇ ಇದೆ. ಆದರೆ ಇದೇ ಮೊದಲ ಬಾರಿಗೆ ಮೋದಿ ತಮ್ಮ ಕ್ಯಾಬಿನೆಟ್ಗೆ ಮುಸ್ಲಿಮರನ್ನ ಸೇರಿಸ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತದೆ. ಹೌದು, ವಕ್ಫ್ ತಿದ್ದುಪಡಿ ಕಾಯ್ದೆ ಸೇರಿದಂಗೆ ಸಾಕಷ್ಟು ವಿಚಾರಗಳಲ್ಲಿ ಮೋದಿ ಸರ್ಕಾರದ ನಡೆ ನುಡಿ ಮುಸ್ಲಿಂ ಸಮುದಾಯದ ಕೆಂಗಣಿಗೆ ಗುರಿಯಾಗ್ತಿದೆ. ಹೀಗಾಗಿನೇ ಇದಕ್ಕೆ ತೇಪೆ ಹಾಕೋದಕ್ಕೆ ಮೋದಿ ಈ ಬಾರಿ ಗ್ಯಾಮ್ಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪ ಅಂದ್ರೆ ತಮ್ಮ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಕೊಡೋದು. ಹಿಂಗಾಗಿ ಮೋದಿ ಮತ್ತೆ ಶಾ ಈಗಾಗಲೇ ಹೆಸರುಗಳನ್ನು ಕೂಡ ಫೈನಲ್ ಮಾಡ್ಕೊಂಡಿದ್ದಾರೆ. ಈ ಪಸ್ಮಂದ ಮುಸ್ಲಿಂ ಸಮುದಾಯ ನಾಯಕರಿಗೆ ಮೋದಿ ಮತ್ತೆ ಶಾ ಮಣೆ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಜಮ್ಮು ಕಾಶ್ಮೀರದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಗುಲಾಂ ಅಲಿ ಅಥವಾ ಮಹಾರಾಷ್ಟ್ರದ ರಾಷ್ಟ್ರೀಯ ಬಿಜೆಪಿ ನಾಯಕ ಜಮಾಲ್ ಸಿದ್ದಿಕಿಗೆ ಅವಕಾಶ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನು ನಮ್ಮ HD ಕುಮಾರಸ್ವಾಮಿ ಅವರ ಕಥೆ ಏನು? ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ JDS ಮೈತ್ರಿ ಆಗಿತ್ತು. ಇದರ ಫಲಿತಾಂಶ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಈ ಹಿಂದಿಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು. ಕೇಂದ್ರದಲ್ಲಿ ಕುಮಾರಣ್ಣ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ಆದ್ರು. ಆದರೆ ಈ ಮೈತ್ರಿಯಲ್ಲಿ ಇದೀಗ ದೊಡ್ಡ ಬಿರುಕು ಮೂಡ್ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಮಿತ್ರ ಪಕ್ಷಗಳು ನಾನೊಂತೀರಾ ನೀನೊಂತೀರಾ ಅನ್ನೋ ಥರ ಪ್ರತಿಭಟನೆಗಳಿದ್ದಾವೆ. ಎರಡೂ ಪಕ್ಷಗಳಲ್ಲಿ ಈಗ ಕೆಮಿಸ್ಟ್ರಿ ಉಳದೇ ಇಲ್ಲ. ಬಿಜೆಪಿ ನಾಯಕರು, ಅದರಲ್ಲೂ ರಾಜ್ಯಾಧ್ಯಕ್ಷರು JDS ಪಕ್ಷವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಮುನ್ನುಗ್ತಿದ್ದಾರೆ. ಇದರಿಂದ JDS ಪಾಳಯದಲ್ಲಿ ದೊಡ್ಡ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ JDS ಕೂಡ ಪ್ರತ್ಯೇಕವಾಗಿಯೇ ಪ್ರತಿಭಟನೆಗಳನ್ನ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸ್ತು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಕೂಡ ಈ ಮೈತ್ರಿಯಿಂದ ಖುಷಿಯಾಗಿಲ್ವಂತೆ. ಕಾರಣ, ತಮಗೆ ಕೊಟ್ಟಿರುವಂತ ಖಾತೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ವಂತೆ. ಕೇವಲ ಸಹಿ ಹಾಕೋದಕ್ಕೆ ಮಾತ್ರ ಕುಮಾರಸ್ವಾಮಿ ಇದ್ದಾರೆ ಅನ್ನೋ ಸ್ಥಿತಿ ಇದೆ ಅಂತ ಮೂಲಗಳು ತಿಳಿಸ್ತಿದ್ದಾವೆ. ಇದಲ್ಲದೆ ಈ ಮೈತ್ರಿಯಿಂದ JDSಗೆ ಲಾಭಕ್ಕಿಂತ ಹೆಚ್ಚು ನಷ್ಟನೇ ಆಗಿದೆಯಂತೆ. ಹಿಂಗಾಗಿ ತಾವೇ ಸ್ವತಃ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಉದ್ದೇಶದಲ್ಲಿದ್ದಾರೆ ಅನ್ನೋ ಮಾತುಗಳು JDS ಪಾಳಯದಲ್ಲಿ ಕೇಳಿ ಬರ್ತಿದ್ದಾವೆ. ಸೊ ಒಂದು ವೇಳೆ ಮೋದಿ ಕ್ಯಾಬಿನೆಟ್ ರೀಶಫಲ್ಗೆ ಕೈ ಹಾಕಿದ್ರೆ ಕುಮಾರಣ್ಣ ಕೂಡ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ನಮಸ್ಕಾರ.